ಮಾಡಿದ್ಮೇಲೆ ಆ ಬಾಲಕಿ ಮನೆಯಲ್ಲಿ ಕೆಲಸ ಮಾಡಬೇಕಾದಾಗ ಗೌಡನ ವಕ್ರ ದೃಷ್ಟಿ ಅವನ ಮೇಲೆ ಬೀಳುತ್ತೆ. ಯಾವ ಚೇರ್ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಿ ಬಂದು ಬಂದೇ ಇವತ್ತು ಬೇರೆ ಹೆಂಡತಿ ಮನೆಯಲ್ಲಿಲ್ಲ. ಬಾಲಕಿ ಹೋಗುವ ಸಂದರ್ಭ ಏನ್ ಗೊತ್ತಾ, ಇವತ್ತು ಒಂದಕ್ಕಿನ್ನೂ ಕಾಣ್ತಾ ಇಲ್ಲ. ಇರೋ ಮಜ, ನಾ ಬಂದಿದ್ದೀರಲ್ಲ, ಯಾವಾದ್ರೆ ಬದ್ದೆ ಬರುತ್ತೆ. ಮಜ ಯಾವ್ದ ಅಕ್ಕಿ ಬರ್ತಾ ಇದೆ ಮಜ. ಹೌದಲ್ಲು, ಬಂದ್ರೆ ಸಾಕು. ಎಲ್ಲಿರ್ತಾರೋ ಎಲ್ಲಿಲ್ಲ ಗೊತ್ತಿಲ್ಲ. ಬೆಲ್ಲದ ಮೇಲೆ ಬೆಲ್ಲಕ್ಕಿರೋ ನೊಣ ಬಂದಂಗೆ ಗುಯ್ ಅಂತ ಒಂದೇ ಸಮಯ ಬಂದ್ಬಿಡ್ತಾರೆ ಮುಂದೆ ಮಕ್ಕಳು. ಸಮಾಜದಿಂದ ಬೇಸತ್ತ ಬಾಲಕಿ ಜೀವನ ಬೇಸರ ಅಂತೇಳಿ ಭಾವಿಸ್ತಾ ಬೇರೆ ದಾರಿಯನ್ನ, ಸಾವಿನ ದಾರಿಯನ್ನ ಯೋಚನೆ ಮಾಡ್ತಾ ಇರ್ತಾಳೆ. ನನ್ನ ಹಣೆ ಬರಕ್ಕೆ ನಿನ್ನೆ ಇಲ್ಲ, ಇವತ್ತಾದ್ರೂ ಬೀಳ್ತಾವ ನೋಡೋಣ, ಇವತ್ತಾದ್ರೂ ಒಂದಾದ್ರೂ ನೀನು ಬೀಳ್ತಾವ ಅಂತ ನೋಡೋಣ. ಅಯ್ಯೋ, ನೀನು ಬೀಳ್ತಾವಿಲ್ಲ ಅಂತ ಕೇಳ್ತಾ ಇದ್ದಾನೆ. ನೀನು ಅಯ್ಯೋ, ನನ್ನ ತಂದೆ ತಾಯಿ ಕಳ್ಕೊಂಡ್ಮೇಲೆ ಈ ಒಂಟಿ ಹೆಣ್ಣು ಈ ಸಮಾಜದಲ್ಲಿ ಬದುಕೋಕೆ ಆಗ್ತಿಲ್ಲ. ನನ್ನ ತಂದೆ ತಾಯಿ ಆಸೆನ ನಿರ್ವಹಿಸಕ್ಕಾಗ್ತಿಲ್ಲ ನನ್ನಿಂದ. ಇದಕ್ಕೆಲ್ಲ ದಾರಿ ಒಂದೇ, ನಾನು ಸತ್ರೆ ಎಲ್ಲ ಪರಿಹಾರ ಆಗುತ್ತೆ. ನಾನು ಸತ್ತೋಗ್ತೀನಿ ಇವತ್ತು. ಏನಾಯ್ತು, ಯಾಕೆ ಸಹಾಯ ಕೊಡ್ತಾ ಇದೀಯಾ? ಇಲ್ಲ ಅಣ್ಣ, ಈ ಕೆಟ್ಟ ಪ್ರಪಂಚದಲ್ಲಿ ಒಂದು ಹೆಣ್ಣಿಗೆ ಬದುಕಲು ಸ್ಥಾನವಿಲ್ಲ ಅಣ್ಣ. ನಾನು ಸಾಯ್ತೀನಿ ಅಣ್ಣ. ಇಲ್ಲ ಬಾಮ, ಏನಾಯ್ತು, ಯಾರು ನೀನು, ಎಲ್ಲಿಂದ ಬಂದಿದೆ, ಯಾವ ಊರು? ನನ್ನ ತಂದೆ ತಾಯಿ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಉಪಂಟಿಯಾಗಿ ಮಾಡಿ ಹೋಗ್ಬಿಟ್ರಣ್ಣ. ನನ್ನ ತಂದೆ ತಾಯಿ ಕನ್ಸಲ್ಲಿ ನನ್ಸ್ ಮಾಡ್ಬೇಕು, ಓದಿ ದೊಡ್ಡ ಒಳ್ಳೆ ವ್ಯಕ್ತಿ ಆಗ್ಬೇಕಣ್ಣ ನಾನು. ನೀವು ಓದಿ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂದ್ರೆ ನಾನು ಸಹಾಯ ಮಾಡ್ತೀನಿ, ಓದ್ತೀಯಾ? ಅಣ್ಣ ಓದ್ತೀನಣ್ಣ. ನಾನು ಬೆಂಗಳೂರಿನಲ್ಲಿ ನನ್ನ ಒಬ್ಬ ಗೆಳೆಯ ಇದ್ದಾನೆ, ಅವನು ಅಂಬೇಡ್ಕರ್ ಹಾಸ್ಟೆಲ್ ಇದ್ದಾನೆ. ಅವನು ಒಳ್ಳೆ ಅಂಬೇಡ್ಕರ್ ಹಾಸ್ಟೆಲ್ ವಾರ್ಡನ್ ಆಗಿದ್ದಾನೆ. ಅವನಿಗೆ ಹೇಳ್ತೀನಿ, ನಾನು ಓದ್ತೀಯ ನೀನು? ಅಣ್ಣ ಓದ್ತೀನಣ್ಣ. ಆಯ್ತಮ್ಮ, ಓದು ಅಂತ ಅವ್ನಿಗೆ ಹೇಳ್ತೀನಿ. ನಿಮ್ ಋಣನ ಈ ಜನ್ಮ ತೀರ್ಸಕ್ಕಾಗಲ್ಲ ಕಂಡು ಈ ದೃಶ್ಯ ಮುಗಿತದೆ. ಮುಗಿದ 10 ವರ್ಷಗಳ ನಂತರ ನಮಸ್ತೆ. ಏನಾಗಬೇಕಾಗಿತ್ತು? ಮೇಡಮ್ ಅವ್ರನ್ನ ಮೀಟ್ ಆಗಬೇಕಾಯ್ತು. ಇಲ್ಲಪ್ಪ, ಹಂಗೆಲ್ಲ ಮೀಟ್ ಆಗಲ್ಲ ಅವ್ರನ್ನ. ಇಲ್ಲ ಸರ್, 135ನೇ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅವರನ್ನು ಸ್ವಾಗತಿಸಲು ಬಂದಿದ್ದೇವೆ. ಕೇಳಿ ಹೋಗ್ತೀನಿ. ಸರಿ ಸರ್. ಮೇಡಮ್, ನಿನ್ನ ಮೀಟ್ ಆಗಲು ಯಾರೋ ಹಳ್ಳಿ ಜನ ಬಂದಿದ್ದಾರೆ ಮೇಡಮ್. ಓಕೆ ಸರಿ, ಕಳಿಸಿ ಅವ್ರನ್ನ ಒಳಗಡೆ. ಆಯ್ತು ಸರಿ, ಬಂದ್ರಪ್ಪ ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಏನಾಗಬೇಕಿತ್ತು? ನಾವು ಈ ಹಳ್ಳಿಯಿಂದ ಬಂದಿದ್ದೀವಿ ಮೇಡಮ್. ಈ ಹಳ್ಳಿಯಿಂದಲೇ ನೀವು ಡಿಸಿ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ ಮೇಡಮ್. ಓ ಹೌದಾ, ಬಂದ ಕಾರಣ? ಮೇಡಮ್, ಈ 135ನೇ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ನಿಮ್ಮನ್ನು ಸ್ವಾಗತಿಸಲು ಬಂದಿದ್ದೇವೆ ಮೇಡಮ್. ಆಯ್ತು, ನಿಮ್ಮ ಇಷ್ಟಂತಾಗಿ ಬರ್ತೀನಿ. ನಾನು ನಮ್ಮ ಪೀಗೆ ಸಮಯ ಮತ್ತು ದಿನಾಂಕವನ್ನ ಹೇಳಿ ಕಳಿಸಿ. ನೀವು ಬರ್ತೀನಿ ಅನ್ನೋದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಆಯ್ತು.
ನಮ್ಮ ಗ್ರಾಮಕ್ಕೆ ಬಂದಿರುವಂತ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಅಂಬೇಡ್ಕರ್ ಮೂರ್ತಿ ಅವರಿಗೆ ಒಂದು ಪುಷ್ಪಗುಚ್ಛ ಹೂವನ್ನು ಇದು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಹುಟ್ಟಿ ಬೆಳೆದಂತಹ ಹಳ್ಳಿಗೆ ನಾನು ವಾಪಸ್ DC ಆಗಿ ಬಂದಿದ್ದೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದಕ್ಕೆ ಮುಖ್ಯ ಕಾರಣ ನಾನು ಕೂಡ ಚಿಕ್ಕವಳಿರುವಾಗ ನಿಮ್ಮ ಥರ ಹೀಗೆ ಹಳ್ಳಿ ವಾತಾವರಣದಲ್ಲೇ ಬೆಳೆದವಳು. ನಿಮ್ಮ ಸಹಾಯ ಮತ್ತು ಸಹಕಾರ ಇಲ್ಲದೆ ನಾನು ಏನು ಆಗಲ್ಲ. ಇವತ್ತು ನಾನು ಈ ಹುದ್ದೆಗೆ ಬಂದು ನಿಂತಿದ್ದೀನಿ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವೇ ಕಾರಣ. ಶಿಕ್ಷಣಕ್ಕೆ ಮಹತ್ವವನ್ನು ಕೊಡುತ್ತಾ ಎಲ್ಲ ಮಹಿಳೆಯರು ಕೂಡ ಸಮಾನವಾದ ಶಿಕ್ಷಣ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಪುರುಷರಾಗಲಿ ಸ್ತ್ರೀಯರಾಗಲಿ ಎಲ್ಲರೂ ಸಮಾನ ಶಿಕ್ಷಣ